ತುಕಾರಾಮ ಮಹಾರಾಜರ ಅಪ್ಪಾಜಿಗಳ ಒಂದು ಕಾರ್ಯಕ್ರಮ ಜೊತೆಗೆ ಒಂದು ಸತ್ಸಂಗದ ಕಾರ್ಯಕ್ರಮ. ಈ ಸತ್ಸಂಗ ಅನ್ನುವಂಥದ್ದನ್ನು ನಮ್ಮ ಗುರುಡನ್ನು ಭಾಳ ಚೆನ್ನಾಗಿ ಸ್ಮರಣ ಮಾಡಿದರು. ಒಂದು ನಾವು ಗಾಳಿಪಟವನ್ನು ಐತಲ್ಲ ಆಕಾಶದ ಎತ್ತರಕ್ಕೆ ಆರಿಸ್ಬೇಕಾದ್ರೆ ಅದಕ್ಕೆಲ್ಲ ಸೂತ್ರ ಮಾಡ್ತೀವಿ, ಸೂತ್ರ ಹಿಡಿತೀವಿ. ಸೂತ್ರ ಹಿಡಿದಾಗ ಗಾಳಿಪಟ ಏನೈತಪ್ಪ ಅಂದ್ರೆ ಸ್ವಚ್ಛಂದವಾಗಿ ಆಕಾಶದ ತುಂಬ ಹಾರಾಡ್ತದೆ. ಹಂಗೆ ಈ ನಮ್ಮ ಬದುಕಿನ ಒಂದು ಈ ಗಾಳಿಪಟವನ್ನು ನಾವು ಹಾರಾಡಿಸ್ಬೇಕಪ್ಪ ಅಂತಂದ್ರೆ ಇಂಥ ಭಕ್ತಿ ಚೈತನ್ಯ ಮೂರ್ತಿ ಬಸವೇ ಮಹಾರಾಜನಂತವ್ರು, ತುಕಾರಾಮ ಮಹಾರಾಜನಂತವ್ರು ಇಂಥ ಮಹಾರಾಜರ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡಿವಪ್ಪ ಅಂತಂದ್ರೆ ಸ್ವಚ್ಛಂದವಾಗಿ ನಮ್ಮ ಬದುಕು ಪರಮಾತ್ಮನ ಸಾನ್ನಿಧ್ಯವನ್ನು ತಲುಪ್ತದ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಾವು ಎದಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಇದೊಂದು ಸಾಹಿತ್ಯ ಇದೆ. ಪ್ರಪಂಚ ಅನ್ನುವಂಥ ಒಂದು ಸಾಹಿತ್ಯ. ಈ ಸಂತೆ ಒಳಗೆ ನಾವು ಬಂದಾಗ ಯಾರ್ಯಾರು ತಗೋತಾರೋ, ಯಾರ್ಯಾರು ಮಾಡ್ಕೋತಾರೋ ತಮ್ಮ ದಗದ ಮುಗಿದ ಕೂಡಲೇ ನಾವು ಹೋಗಿಬಿಡ್ತೀವಿ. ಪರಿಚಯ ಇದ್ರು ನೋಡು, ಸಂತ್ಯಾಗ ಪರಿಚಯ ಇದ್ರು ನಮ್ಮ ಸಂತೆ ಒಳಗೆ ಹೋಗಿಬಿಡ್ತೀವಲ್ಲ. ಬಟ್ ಇದು ಸತ್ಪುರುಷರು ಮಹಾರಾಜರು ಸಂತಿಗೆ ಹೋಲಿಸ್ಬೇಕಾಗುತ್ತೆ. ಇಷ್ಟೆಲ್ಲ ನಮ್ಗೆ ಗೊತ್ತಿದ್ದು ನಾವು ಯಾವ ರೀತಿ ಭೂಮಿಗೆ ಬಂದೀವಪ್ಪ ಅಂತಂದ್ರೆ ಕರ್ಮಾನುಸಾರವಾಗಿ ಶರೀರವನ್ನು ಧರಿಸಿಕೊಂಡ ಪರಮಾತ್ಮನ ಭೂಮಿ ಮೇಲೆ ತಂದ ಇಲ್ಲಿ ನಮ್ಮನ್ನು ಬಿಟ್ಟ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ನಾವು ಪ್ರಪಂಚ ಮಾಡಬೇಕು ಅನ್ನುವಂಥ ಸದುದ್ದೇಶ ಬಸವೇ ಮಹಾರಾಜರದು. ಸತ್ಸಂಗದ ಒಂದು ಪರಿಪಾಲನೆ ಏನಪ್ಪ ಅಂತಂದ್ರೆ ಬಸವೇ ಮಹಾರಾಜ ಒಂದು ದೃಷ್ಟಿ. ಇವತ್ತು ಇವ್ರದ್ದು ಬ್ರಹ್ಮ ಚೈತನ್ಯ ಮಹಾರಾಜರದ ಇವತ್ತಿನ ಸಂದೇಶದೊಳಗೆ ಒಂದು ಭಾಳ ಅಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂದೇಶ. ಒಂದು ದೃಷ್ಟಾಂತ ಹೇಳಿಬಿಡುತ್ತಲ್ಲ, ಹೊಂದಾಣಿಕೆ ಆಗುವಂಥ ದೃಷ್ಟಾಂತ ಏನಪ್ಪಾ ಅಂತಂದ್ರೆ ಮನಸ್ಸನ್ನುವಂಥ ಭಿಕ್ಷಾ ಪಾತ್ರೆ ಅಂತಂದ್ರೆ, ಮನಸ್ಸನ್ನುವಂಥದ್ದು ಭಿಕ್ಷಾ ಪಾತ್ರೆ. ಹೆಂಗೆ ನೋಡ್ರಿ ಎಷ್ಟು ಚಂದ ದೃಷ್ಟಾಂತ ಐತಿ. ಒಂದು ಊರು ಒಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಕೃಷಿಕರು ಭಾಳ ಇರ್ತಕ್ಕಂಥ ಜನ, ಭಾಳ ಒಳ್ಳೆಯ ಜನ, ಜೊತೆಗೆ ಗೌಡನು ಆ ಊರಿನ ಪ್ರಮುಖ, ಭಾಳ ಒಳ್ಳೆಯವರು ಇರ್ತಕ್ಕಂಥ ಒಬ್ಬ ಗೌಡ. ಮನಸ್ಸು ಭಾಳ ಒಳ್ಳೆಯದ್ರಿ ಗೌಡನು. ಎಲ್ಲಾ ಜನರ ಜೊತೆಗೆ ಕಷ್ಟ ಸುಖದೊಳಗೆ ಭಾಗವಹಿಸ್ತಿದ್ರು. ಯಾರಲ್ಲೂ ತಾರತಮ್ಯವನ್ನು ಮಾಡಲಾರ್ದಂಥ ಮನಸ್ಸು ಆ ಗೌಡಂದಿತ್ತು. ಹಿಂಗಾಗಿ ಅಲ್ಲಿಯ ಜನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಗೌಡನ ಮಾತು ಎಂದೂ ಮೀರ್ತಿದ್ದಿದ್ದಲ್ಲ, ಗೌಡರು ಕೂಡ ಜನರನ್ನ ಎಂದೂ ನೋಯಿಸ್ತಿದ್ದಿದ್ದಲ್ಲ, ಅವ್ರ ಕಷ್ಟ ಕಾರ್ಪಣ್ಯದಾಗ ಭಾಗವಹಿಸ್ತಿದ್ರು. ಇಂಥ ಒಂದು ಸುಂದರವಾದ ಊರಿನೊಳಗೆ ಗೌಡನಿಗೆ ಹೆಂಗಿದ್ಲಪ್ಪ ಅಂತಂದ್ರೆ ಆಕಿನ ಅಧಮತನ ಇತ್ತು, ಅಹಂಕಾರ ಇತ್ತು. ನಾ ಗೌಡನ ಹೆಂಡತಿ, ನಾ ಶ್ರೀಮಂತನ ಹೆಂಡತಿ, ನಾನು ಯಾರ ಜೋಡಿನೂ ಅಷ್ಟು ಸರಳವಾಗಿ ಬೆರಿಬಾರ್ದ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊತಿದ್ದೆ, ಎಲ್ಲಿ ಯಾರ ಜೊತೆ ಸಹಜವಾಗಿ ಬೆರಿತಿರ್ತಿದ್ದಿಲ್ಲ. ಆದ್ರೆ ಗೌಡ್ರು ಹಂಗಿರ್ತಿದ್ದಿಲ್ಲ, ಎಲ್ಲರ ಜೊತೆ ಬೆರಿತಿದ್ರು, ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ತಿದ್ರು. ಆದ್ರೆ ಗೌಡನ ಹೆಂಡತಿ ಏನಿತ್ತು ಅಂತಂದ್ರೆ ಪಾಲ್ಗೊಳ್ತಿದ್ದಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ಊರೊಳಗೆ ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ರು. ಈಗ ಹೆಂಗೆ ಸತ್ಸಂಗ ಕಾರ್ಯಕ್ರಮ ಮಾಡಿ ನಿಮ್ಗೆ ದಾಸೋಹ ಕಾರ್ಯಕ್ರಮ ಆದ್ರಲ್ಲ, ದಾಸಬೋಧ ಕಾರ್ಯಕ್ರಮ ದಾಸೋಹ 9 ದಿವಸ ಹಂಗೆ ಆ ಊರಿನೊಳಗೆ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ರು. ಮಹಾಯೋಗಿಗಳು ಬಂದಿದ್ರು. ಬಸವೇ ಮಹಾರಾಜರಂತ ಒಂದು ಮಹಾನ್ ಪುರುಷರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಅವ್ರು ಎಲ್ಲಾ ಕಡೆ ಪ್ರಚಾರ ಇತ್ತು. ಭಾಳ ಶಿವಯೋಗಿಗಳು ಅವ್ರ ಮಾತುಗಳನ್ನು ಕೇಳಿದ್ರೆ ನಮ್ಮ ಬದುಕು ಹಸನಾಕತಿ, ಅವ್ರ ಒಂದೊಂದು ನುಡಿಗಳು ನಮಗೇನಪ್ಪ ಜೀವನದ ಮೆಟ್ಟಲುಗಳು ಅನ್ನುವಂಥದ್ದನ್ನ ಅವನ್ನೆಲ್ಲ ಪ್ರಚಲಿತ ಆಗಿತ್ತು. ಆ ಸುದ್ದಿ ಗೌಡನ ಹೆಂಡತಿಗೂ ಬಿಟ್ಬಿಟ್ಟಿದ್ರು. ಅಂಥವ್ರನ್ನ ಕರೆಸ್ತಾರೋ ಮತ್ತು ಅವ್ರದ್ದು ಪ್ರವಚನ ಐತಿ ಅಂತನ್ನುವಂಥದ್ದು. ಅದಕ್ಕೆ ತಾವು ಹೋಗ್ಬೇಕು ಅನ್ನುವಂಥ ಮನಸ್ಸು ಭಾಳ. ಕರೆ ಅಲ್ಲಿ ಹೋಗ್ಬೇಕಂತಂದ್ರೆ ಎಲ್ಲರ ಜೊತೆ ಕುಂಡಿರ್ಬೇಕಲ್ಲ, ಕುಂಡ್ರಾಕಾಗಿ ಮನಸ್ಸು ಒಪ್ಪುವಲ್ಲ. ನಂತರ ಹೆಂಗಾರೆ ಮಾಡಿ ಏನಪ್ಪ ಅಂತಂದ್ರೆ ಗೌಡತಿ ಅನ್ನುವಂಥದ್ದು ಒಂದು ಇರ್ರಿ, ಹೆಂಗಾರೆ ಮಾಡಿ ಆ ಗುರುಗಳನ್ನ ಮನೆಗೆ ಕರೆಸ್ಕೊಂಡು ಇಲ್ಲೇ ಪ್ರವಚನ ಹೇಳಿಸ್ಕೊಂಡು ಅಂತಂದು ಹೇಳಿ ಮನಸ್ಸಿನಾಗ ಕ್ಯಾಲ್ಕುಲೇಷನ್ ಹಾಕೊಂಡು ಕೊಡ್ತಾರೆ ಮಾತಾಗಿ. ಒಂದು ದಿವಸ ಏನಾಗಿತ್ತಪ್ಪ ಅಂತಂದ್ರೆ ಒಂದು ದಿವಸ ಪ್ರವಚನ ಆಯ್ತು, 2 ದಿವಸ ಆಯ್ತು, 3ನೇ ದಿವಸ ಮಠ ಮಧ್ಯಾಹ್ನದಾಗ ಭೌತಿ ಭಿಕ್ಷಾಂದೇಹಿ ಅಂತ ಹೇಳಿ ಗೌಡ್ರನ ಮನೆ ಮುಂದೆ ಏನಂತ ವಾಣಿ ಕೇಳಿಸ್ತಾರೆ. ಆಕಿ ಗೊತ್ತಾಗ್ತದೆ ಸದ್ಗುರುಗಳು ಭಿಕ್ಷಾಕ್ ಬಂದಾರ ಅಂತ ಹೇಳಿ ಬಂದು ನೋಡ್ತಾರೋ, ಅವರೇ ಇರ್ತಾರೋ, ಭಾಳ ಖುಷಿ ಆಗತ್ತೆ. ನಾ ಏನು ಅನ್ಕೊಂಡೀನಿ ಅದಾತ್ಲಾತಂದ್ರೆ ಒಳಗೆ ಹೋಗಿ ಹಣ್ಣು ಹಂಪಲ ತೊಗೊಂಡು ಬಂದು ಭಿಕ್ಷಾಚಿ ಹೊರಗೆ ಒಳಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾರೆ. ಯಪ್ಪ ನಮ್ಗೆ ಭಾಳ ಖುಷಿ ಆಗ್ತರಿ, ನೀವು ಬಂದ್ರಿ, ನಮ್ಗೆ ಭಾಳ ಖುಷಿ ಆಗ್ತರಿ, ಆಶೀರ್ವಾದ ಮಾಡಿ ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೋ. ಅವರು ಆಶೀರ್ವಾದ ಮಾಡಿ ಒಂದು 2 ಹೆಚ್ಚಿಗೆ ಮುಂದೆ ಇಡ್ತಿರ್ತಾರೋ. ಮತ್ತೊಂದು ಪ್ರಶ್ನೆ ಕೇಳಿಬಿಡ್ತಾರೆ. ಮತ್ತು ಆಕೆಗೆ ಒಂದು ಹಟ್ಟಿ ಒಂದು ಐತಲ್ಲ, ಇಲ್ಲಿ ಇದನ್ನು ಕೇಳಬೇಕು ಅಂತಂದ್ರೆ ಪ್ರವಚನವನ್ನು ಕೇಳಬೇಕು. ಅಜ್ಜಾರದ
ಒಂದು ಒಂದು ಏನಪ್ಪ ಅಂತಂದ್ರೆ ಪ್ರವಚನ, ಒಂದು ಪರಮಾತ್ಮನ ಸಾನ್ನಿಧ್ಯವನ್ನು ಕೇಳಬೇಕು ಅನ್ನೋಂಥದ್ದು ಆಸೆ ಇತ್ತು. ಅದಕ್ಕೆ ಕೇಳಿದ ಕೂಡಲೇ ಗುರುಗಳ ಮತ್ತು ನಮಗೆ ನಿಮ್ಮೊಂದು 2 ಮಾತುಗಳನ್ನ ಕೇಳಬೇಕಾಗಿತ್ತು. ಪರಮಾತ್ಮನ ಹೆಂಗೆ ನಾವು ಒಲಿಸ್ಕೋಬೇಕು, ಒಂದು 2 ಮಾತು ಹೇಳ್ರಿ ಅಂತಂದು ಹೇಳಕ್ಕೆ ಭಾಳ ವಿನೀತ ಭಾವದಿಂದ ಕೇಳ್ತಾರೆ. ಅವಾಗ ಗುರುಗಳು ಏನು ಮಾಡ್ತಾರೆ, ಆಕಿನ ದಿಟ್ಟಿಸಿ ನೋಡಿ ಸ್ಟ್ರಕ್ ಹಾಕಾರ. ಟೈಮರ್ ಭಾಳ ಆಗೈತೆ, ಹೇಳ್ಬೇಕಪ್ಪ ಪ್ರೀತಿಯಿಂದ ಹೇಳ್ಬೇಕಂದ್ರೆ ಹೆಂಗೆ ಮಾಡ್ಬೇಕು, ತಾಯಿ ಇವತ್ತು ಟೈಮ್ ಭಾಳ ಆಗೈತವ, ನಾಳೆ ನಿನಗೆ ಜಲ್ದಿ ಬರ್ತನು, ನಿನಗೇನಿತ್ತು ಪಾಯಸ ಹಿಂಗಿರ್ತೈತಪ್ಪ ಅಂತಂದ್ರೆ ಅಡಿಗೆ ಮನೆಗಿನ ಪಾಯಸ ಊರು ತುಂಬ ಎಲ್ಲ ಅಷ್ಟು ಸುವಾಸನೆ ಬರ್ತಾಗಿರ್ತಕ್ಕಂಥ ಪಾಯಸ ಇರ್ತೈತೆ. ಅದು ಎಲ್ಲರೂ ಗೌಡನ ಹಿಂಗೆ ಭಾರಿ ಪಾಯಸ ಮಾಡ್ಯಾರ ಅಂತ ಎಲ್ಲರೂ ಅವ್ರ ಮನೆ ಐತಿ ಹಾದು ಹೋದ್ರೆ ಗಮಗಮಿಸುವಂಥ ಪಾಯಸ ಆಗಿರ್ತೈತಿ. ನಂತರ ಅವರು ಅಜ್ಜಾರ್ ಬರ್ತಾರೆ ಅನ್ನೋದು ಗೊತ್ತಾಗಿರ್ತೈತಿ, ಕಾಯ್ಕೋತ ಕೂತಿರ್ತಾಳು, ಅಜ್ಜಾರ್ ಬಂದ ಬರ್ತಾರೆ. ಭೌತಿ ಭಿಕ್ಷಾಂತಿ ಅಂತಂದ್ರೆ ಭಾಳ ಖುಷಿ ಆಕೈತಿ. ಹೆಂಗಿದ್ರು ಇವತ್ತು ಉಪದೇಶ ಮತ್ತು ನಮ್ಮ ಪಾಯಸನೂ ಅಜ್ಜಾರ್ ನೋಡ್ತೈತೆ ಅಂತಂದು ಹೇಳಿ ಹೊಡ್ಕೋತ ಹೋಗಿ ಪಾಯಸ ತೊಗೊಂಡು ಬಂದು ಆ ಭಿಕ್ಷಾ ಜೋಳಿಗೆ ಒಳಗೆ ಪಾತ್ರೆ ಒಳಗೆ ಹಾಕ್ಬೇಕಂತಾಳು. ಅಷ್ಟೊಳಗೆ ಅಲ್ಲಿ ನೋಡಿದ ಕೂಡಲೇ ಆ ಪಾತ್ರೆ ಒಳಗೆ ಕಸ ಕಡ್ಡಿ ಮಣ್ಣ ಎಲ್ಲ ಇರ್ತಾರೆ, ಮುಸುದ್ರೆ ಎಲ್ಲ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಅದನ್ನು ಪ್ರಸಾದ ಸ್ವೀಕಾರ ಮಾಡ್ತಾರೆ, ನಾವು ಅದನ್ನು ಮುಸುರಿರ್ತೀವಿ. ಇಷ್ಟ ವ್ಯತ್ಯಾಸ ನಮಗೆ ಸದ್ಗುರುಗಳಿಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಅವ್ರು ಎಲ್ಲಾರು ಕೊಟ್ಟಿದ್ದು ಏನು ಮಾಡ್ತಾರೆ, ಅವ್ರು ಪ್ರಸಾದ ಸ್ವೀಕಾರ ಮಾಡ್ತಾರೆ ಜೋಳಿಗೆ. ನಾವೇನು ಮಾಡ್ತೀವಿ ಅದನ್ನ ಭಾಳ 4 ಥರ ಅದನ್ನ ಮುಸುರಿ ಮಾಡ್ತೀವಿ ಅಂತೀವಿ. ಅದನ್ನ ನೋಡಿ ಅದನ್ನ ಹಾಕಕ್ಕೆ ಹೋಗ್ಗಳು ಮನಸ್ಸು ಬರ್ಬಾರ್ದ್ರಿ. ಗುರುಗಳು ನೋಡ್ತಾರೆ, ಹಾಕಮ್ಮ ಹಾಕೋ ಇರ್ಲಿ ಹಾಕಮ್ಮ ಅಂತಾರೆ. ಒಟ್ಟ ಮನಸ್ಸು ಬರ್ಬಾರ್ದ್ರಿ ಹಾಕಾಕ. ಮೊದಲ ಭಾಳ ಕಷ್ಟಪಟ್ಟು ಭಾಳ ಪ್ರೀತಿಯಿಂದ ಮಾಡಿರ್ತಾರೆ ಪಾಯಸ. ಹೆಂಗೆ ಹಾಕ್ಬೇಕ್ರಿ ಅದ್ರೊಳಗೆ ಕಸ ಕಡ್ಡಿದಾವು ಶೊಟ್ಟು ಬರ್ತೈತ್ರಿ ಆಕಿಗೆ. ಏನಂತಾರೆ, ಹೆಂಗ್ರಿ ಗುರುಗಳ ನಾವು ಎಷ್ಟು ಪಾಯಸ ಭಾರಿ ಇದ್ರಲ್ಲೇ ಮಾಡೀನ್ರಿ, ಇದೆಲ್ಲ ಕಸ ಕಡ್ಡಿ ಬಿದ್ದಾವು ಹೆಂಗೆ ಹಾಕೊಂಡ್ರಿ ಅಂತಂದು ಆಯ್ಕೆ ಅಂದ್ಬಿಡ್ತಾರೆ. ಅವಾಗ ಗುರುಗಳು ಅಂತಾರೆ, ಏನಿಲ್ಲ ನಾನು ಹಾಕು ಅಶುದ್ಧ ಐತ್ರಿ, ಇಲ್ಲಿ ಅಶುದ್ಧದೊಳಗೆ ಹೆಂಗೆ ಹಾಕೊಂಡ್ರಿ ಅಂತಂದು ಹೇಳ್ತಾರೆ. ಅದಕ್ಕೆ ಅವಾಗ ಏನು ಮಾಡ್ತಾರೆ, ಶಿಪ್ಲಿ ಐತೆ ಜೋಳಿಗೆ ಕಸ್ಕೊಂಡು ಪಾತ್ರೆ ಕಸ್ಕೊಂಡು ಹೋಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಅಡ್ಗೆ ಮನೆಗೆಲ್ಲ ಸ್ವಚ್ಛ ಮಾಡಿ ಪಾಯಸ ತೊಗೊಂಡು ಬಂದು ಅವ್ರ ಕೈಯಾಗ ಕೊಟ್ಟು ಬಿಡ್ತಾರೆ. ಕೈಯಾಗ ಕೊಟ್ಟು ಮ್ಯಾಲ ಒಂದು ಮಾತು ಅಂತಾರ, ಯಪ್ಪ ಮತ್ತು ನೀನು ನಮ್ಗೊಂದು 2 ಮಾತು ಹೇಳ್ತಾನೆ ಅಂತಿದ್ರಿ, ಉಪದೇಶ ಹೇಳ್ತಾನೆ ಅಂತಿದ್ರಿ, ಯಪ್ಪ ಒಂದು ಆಶೀರ್ವಾದ ಮಾಡಿ ನಮ್ಗೆ ಉಪದೇಶ ಹೇಳ್ಬೇಕು. ಅವಾಗ ಸದ್ಗುರುಗಳು ಹೇಳ್ತಾರೆ, ಸದ್ಗುರು ಇದೇ ಉಪದೇಶ ಆಯ್ತಲ್ಲಮ್ಮ, ನೀನ ಉಪದೇಶ ಮಾಡಿದಲ್ಲಮ್ಮ ನೀನು ಅಂತಂತಾರ ಅವ್ರ ಗುರುಗಳು. ಆಕಿ ಆಶ್ಚರ್ಯ ಅನಿಸ್ತದೆ, ಯಾವಾಗ ಹೇಳಿದ್ದೇನೆ ಅಂತಂದ್ರೆ, ನೀನ ಹೇಳಿದಲ್ಲಮ್ಮ ಅಶುದ್ಧ ಪಾತ್ರೆ ಒಳಗ ಸಿಹಿಯಾಗಿರ್ತಕ್ಕಂಥ ವಸ್ತುಗಳನ್ನ ಶುದ್ಧವಾಗಿರ್ತಕ್ಕಂಥ ವಸ್ತುಗಳನ್ನ ತುಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತಂದು ನೀ ಹೇಳಿದಲ್ಲಮ್ಮ ಅಂತಂದು ಹೇಳ್ಬಿಡ್ತಾರ ನೋಡ್ರಿ ಅಂತ ಸದ್ಗುರುಗಳು. ಯಾವ ರೀತಿ ನಿನ್ನ ಮನಸ್ಸೆಂಬ ಪಾತ್ರೆ ಒಳಗ ಅಶುದ್ಧ ಅನ್ನುವಂಥದ್ದು ಇಟ್ಕೊಂಡದಿ ಗಮಗಮಿಸುವಂತ ಪಾಯಸ ಪರಮಾತ್ಮನ ಚಿಂತನೆಯನ್ನ ಹೆಂಗೆ ನಿಮ್ಗೊಳಗೆ ಸುರಿಲಿಕ್ಕೆ ಸಾಧ್ಯ ಆಗ್ತದಮ್ಮ ಅಂತಂದು ಹೇಳಿದಾಗ ಆಕೆ ತಪ್ಪಿನ ಅರಿವು ಆಗ್ತದೆ. ಅವಾಗ ಅವ್ರು ಹೇಳ್ತಾರೆ ಗುರುಗಳು, ನೋಡಮ್ಮ ಇನ್ನು ಮುಂದೆ ಏನಪ್ಪಾ ಅಂದ್ರೆ ಮನಸ್ಸನ್ನ ನೀವು ಶುದ್ಧಿ ಮಾಡ್ತಾರೆ. ಮನಸ್ಸದ್ದು ಶುದ್ಧಿ ಮಾಡ್ಕೊಂಡಿಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಸ್ಮರಣ ತನ್ನಿಂದ ತಾನೇ ಇಳಿದು ನಿನಗೆ ಪರಮಾತ್ಮನ ಸಾನ್ನಿಧ್ಯ ಆಕತಿ. ಇದ್ರೊಳಗೆ 2 ಮಾತಿಲ್ಲ. ಮುಖ್ಯವಾಗಿ ಏನಪ್ಪ ಅಂದ್ರೆ ಮನಸ್ಸನ್ನು ಶುದ್ಧ ಮಾಡ್ಕೊ ಅಂದ ಕೂಡಲೇ ಆ ತಾಯಿಗೆ ಗೌಡತಿಗೆ ತನ್ನ ತಪ್ಪಿನ ಅರಿವಾಗಿ ಮತ್ತೊಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ಇಲ್ಲಪ್ಪ ಏನು ಮುಂದೆ ನಾನು ಹಂಗೆ ಮಾಡಲಾರ್ದನ್ನ ಬದುಕ್ತೇನಂತಂದು ಹೇಳಿ ಮುಂದೊಂದು ದಿವಸ ಏನು ಮಾಡ್ತಾರಪ್ಪ ಅಂದ್ರೆ ದೊಡ್ಡ ಶರಣಿಯಾಗಿ ಗುರುಗಂಡ ಹೆಂಡತಿ ಬಾಳಿ ಬದುಕ್ತಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಪರಮಾತ್ಮನ ಸ್ಮರಣ ಮಾಡ್ತೀವಿ, ಪರಮಾತ್ಮನ ಉಪದೇಶವನ್ನು ಹೇಳ್ತೀವಿ, ಪರಮಾತ್ಮನ ಚಿಂತನೆಯನ್ನು ಮಾಡ್ತೀವಿ. ಜೊತೆಗೆ ಒಳಗೆ ಏನು ಇಟ್ಕೊಂಡಿರ್ತೀವಪ್ಪ ಅಂತಂದ್ರೆ ಕಸ ಕಡ್ಡಿಗಳನ್ನು ಇಟ್ಕೊಂಡಾಗಿರಪ್ಪ ಅಂತಂದ್ರೆ ಅದು ಪರಮಾತ್ಮನ ಸಾನ್ನಿಧ್ಯ ಸಿಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಬ್ರಹ್ಮ ಚೈತನ್ಯ ಮಹಾರಾಜರು ಹೇಳಿದ್ದು ಅದ, ಮತ್ತು ನಮ್ಮ ಭಕ್ತಿಯ ಚೈತನ್ಯ ಮೂರ್ತಿ ಬಸವ ಮಹಾರಾಜರು ಎಲ್ಲಾ ಮಹಾರಾಜರು ಹೇಳಿರ್ತಕ್ಕಂಥ ದೃಷ್ಟಾಂತ ಇದೆ. ಅದಕ್ಕೆ ನಾವು ಮನಸ್ಸನ್ನು ಶುದ್ಧಿ ಮಾಡ್ಕೊಂಡಿಪ್ಪ ಅಂದ್ರೆ ಮನಸ್ಸನ್ನ ನಮ್ಮ ಬದುಕಿಗೆ ಮೋಕ್ಷ ಕಾರಣ, ನಮ್ಮ ಮನಸ್ಸನ್ನ ನಮಗೆ ಪುಣ್ಯಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತುಗಳಿಗೆ ಬಂಗಾರ ಹಾಕ್ತೇನೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀ ಗುರುದೇವ್.